ಭರತ್ ಅವರೇ, ಅಪ್ಪಾಜಿಯವ್ರ ಹತ್ರ ಏಟ್ ತಿಂದಿದ್ದೀರಾ ನೀವು? ತಿಂದಿದ್ದೀನಿ ಒಂದು 2 ಓಕೆ, ಯಾವ ವಿಚಾರಕ್ಕೆ ತಿಂದಿದ್ದೀರಾ? ಚಿಕ್ಕವನಿದ್ದಾಗ ಅವ್ರ ಕಾರು, ನಾವು ಮನೇಲಿ ಕ್ರಿಕೆಟ್ ಆಡಬೇಕಾದ್ರೆ ಅವ್ರದ್ದು ಕಾರ್ ಗ್ಲಾಸ್ ಹೊಡೆದಿತ್ತು. ಓ, ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಸರಿಯಾಗಿ ಸರ್ಕಾರನೇ ಸರಿಯಾಗಿ ಧೂಳೆಪ್ಸಿದ್ರಾ? ಅದೇನು ಕೊಟ್ಟಿಲ್ಲ, ಟೆನ್ನಿಸ್ ಆಡ್ತಿದ್ದ ಅದರಲ್ಲಿ ಒಂದು ಹೊಡೆದಿದ್ದೆ ಇಷ್ಟ. ಸರ್, ಮಕ್ಕಳೇನೋ ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಏನು ಅನ್ಸುತ್ತೆ ಸರ್? ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತಾ ನಿಮಗೆ? ಇವಂತೂ ಬರೋದಲ್ಲ, ಅವ್ರಿಗೆ ಬಿಟ್ಟಿದ್ದು ನಾನು. ಬಂದರೆ ಒಳ್ಳೆಯದು. ಈಗಿನ ಕಾಲದ ರಾಜಕೀಯ ಬೇರೆ, ಆವಿನ ಕಾಲದ ರಾಜಕೀಯ ಬೇರೆ. ಸುಮ್ಮನೆ ರಾಜಕೀಯ, ಹೊಲಸು ರಾಜಕೀಯ ಬರೋಕ್ಕಿಂತ ಹಂಗೆ ಇರೋ ಚಲೋ ಅಂತ ನನಗೆ ಅನಿಸ್ತದೆ. ಏನು ಸರ್, ಇಷ್ಟು ವರ್ಷ ನೀವು ರಾಜಕೀಯದಲ್ಲಿದ್ದು ರಾಜಕೀಯನ ಬರೋದು ಬೇಡ ಅಂತ ನೀವೇ ಸಜೆಷನ್ ಮಾಡಿಬಿಟ್ರೆ ಬೇಡ ಅಂದ್ರೆ ಈಗಿನ ಇದಕ್ಕೆ ಹೊಂದಂಗಿಲ್ಲ ಅಂತ. ಓಕೆ, ಯಾಕೆ ಸರ್, ಯಾಕೆ ಹಂಗೆ ಅನಿಸುತ್ತೆ ನಿಮಗೆ? ಈಗಿನ ರಾಜಕೀಯಕ್ಕೂ ಆಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ? ಆವಾಗ ರಾಜಕೀಯ ದುಡ್ಡು ಗಿಡ್ಡು ಕೊಟ್ಟು ಎಲೆಕ್ಷನ್ ಹಾಕಿದ್ದಿಲ್ಲ. ಈಗ ದುಡ್ಡು ಕೊಟ್ಟು ಓಟ್ ಹಾಕೋದು, ದುಡ್ಡು ತೊಗೊಂಡು ಓಟ್ ಹಾಕೋರು. ಇಂಥದ್ರಲ್ಲಿ ನೀವು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಬಂದವರು ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ? ಸೊ ನೀವು ಅವಾಗಿನ ವಿಧಾನಸಭಾದ ಕಲಾಪಗಳನ್ನು ಕೂಡ ನೋಡ್ತಾ ಇದ್ದೀರಾ, ಇವಾಗಿನ ವಿಧಾನಸಭಾದ ಕಲಾಪಗಳನ್ನು ನೋಡ್ತಿದ್ದೀರಾ. ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ? ಭಾಳ ವ್ಯತ್ಯಾಸ ಇದೆ. ಆವಾಗ ಯಾವ ಸದನದಲ್ಲಿ ಗಲಾಟೆ ಇರ್ತಿದ್ದಿಲ್ಲ. ನಾವು ಬಂದಾಗ ಬಸವರಾಜೇಶ್ವರಿ ಅಂತ ಸಭಾಪತಿ ಇದ್ದರು. ಕೈ ಯಾರು ಎತ್ತರ ಅವ್ರು ಅಷ್ಟ ಮಾತಾಡೋಕೆ ಕೊಡ್ತಿದ್ರು. ಅವಾಗ ಅಷ್ಟ ಮಾತಾಡೋರು. ಈಗ ಯಾರಿಗೆ ಸಭಾಪತಿನ ಕೇಳಂಗಿಲ್ಲ. ತಮ್ಮ ಬೇಕಾದಾಗ ಹೇಳ್ತಾರೋ, ಬೇಕಾದಾಗ ಮಾತಾಡ್ತಾರೋ, ಏನು ಬೇಕಾದ ಮಾತಾಡ್ತಾರೋ. ಅದು ಘನತೆಯೂ ಇಲ್ಲ, ಗೌರವನೂ ಇಲ್ಲ, ಏನಿಲ್ಲ. ಎಲ್ಲ ಅಸೆಂಬ್ಲಿ, ಕೌನ್ಸಿಲ್ ಎಲ್ಲ ಈಗ ಆ ಮಟ್ಟವನ್ನು ಇವತ್ತು ನಾವು ನೋಡೋಂಗಿಲ್ಲ. ಆವತ್ತಿನ ರಾಜಕೀಯ, ಇವತ್ತಿನ ರಾಜಕೀಯ ಪ್ರಿನ್ಸಿಪಲ್ ರಾಜಕೀಯ ಇವಾಗಿಲ್ಲ. ಹೀಗಾಗಿ ಇವತ್ತಿನ ರಾಜಕೀಯ ಕಲುಷಿತ ವಾತಾವರಣ. ಹಿಂಗಾಗಿ ರಾಜಕೀಯ ಸರಿ ಇಲ್ಲ ಈಗಿನ ಕಾಲ. ಮೊದಲೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಭೆ ನಡೀತಿತ್ತು. ಬೆಳಗ್ಗೆ ನಮ್ಮದು 9:00ವರೆಗೆ ಇರ್ತಿತ್ತು ಹೌಸು. 9:00ರಿಂದ ರಾತ್ರಿ 8 ಗಂಟೆ ನಡೀತಿತ್ತು ನಮ್ಮದು. ಈಗಿನ 6 ಗಂಟೆ ಆದ ಕೂಡ ವಾಚ್ ನೋಡ್ಕೋತಾರೆ ಎಲ್ಲರೂ. ಕೆಲವರು ಟೈಮ್ ಆಸ್ತಾರ ಅಂತಾರೆ, ಗೊತ್ತಾಗುತ್ತೆ ನಮಗೆ.